ಮಹಜರು ರಾತ್ರೋರಾತ್ರಿ ನಡೆದು ಹೋಗಿದೆ. ಸಾಕ್ಷ್ಯ ಸಂಗ್ರಹಕ್ಕೆ ಆರೋಪಿಗಳನ್ನ ಕರೆತಂದು ಪಂಚನಾಮೆಗೆ ಮುಂದಾದರೂ ಪೊಲೀಸರು. ಕಾರು ಡ್ರೈವರ್ ರವಿ ಮನೆಗೆ ಭೇಟಿ ನೀಡುವ ಸಾಧ್ಯತೆ ಕೂಡ ಇದೆ. ಇವತ್ತು ರವಿಶಂಕರ್ ಕಾರು ಹಾಗೂ 5 ಲಕ್ಷ ಹಣಕ್ಕಾಗಿ ಹುಡುಕಾಟ. ಕಳೆದ ರಾತ್ರಿ ರಘು ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು ಪೊಲೀಸರು. ಮನೆಗೆ ಬೇಕಾ ಹಾಕಿರುವ ಹಿನ್ನೆಲೆ ಪೊಲೀಸರು ವಾಪಸ್ ಆಗಿದ್ರು. ಮತ್ತೆ ಇವತ್ತು ಅಲ್ಲಿಗೆ ಭೇಟಿ ಕೊಟ್ಟು ಸ್ಥಳ ಮಹಜರು ಮಾಡುವ ಮೂಲಕ ಈ ಕ್ಯಾಶ್ ಎಲ್ಲಿಟ್ಟಿದ್ದಾರೆ ಆ ಕುರಿತು ಪರಿಶೀಲನೆ ಕೂಡ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯಾಕೆ ಮತ್ತೆ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ ಅನ್ನುವಂತಹ ಪ್ರಶ್ನೆಗೆ ಈ ತನಿಖೆ ಇನ್ನೂ ಕೂಡ ಮುಗಿದಿಲ್ಲ, ವಿಚಾರಣೆ ಇನ್ನೂ ಕೂಡ ಮುಗಿದಿಲ್ಲ ಅನ್ನೋ ಕಾರಣಕ್ಕೆ ಈ ಕೊಲೆ ಪ್ರಕರಣದ ಒಂದೊಂದೇ ಸತ್ಯ ಬೆಳಕಿಗೆ ಬರ್ತಾ ಇದೆ. ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಬರೀ ಹೊಡೆದು ಬಡದು ತಲೆಗೆ ಪೆಟ್ಟಾಗಿ ಬ್ಲಡ್ ಕ್ಲಾಟ್ ಆಗಿ ಆತ ಮೃತಪಟ್ಟಿದ್ದಾನೆ ಅಂತ ರಿಪೋರ್ಟ್ ಇದ್ರೂ ಕೂಡ ಅದ್ರ ಜೊತೆಗೆ ಮತ್ತೊಂದು ಶಾಕಿಂಗ್ ವಿಚಾರ ಈಗ ಬೆಳಕಿಗೆ ಬರ್ತಾ ಇರೋದು. ಕರೆಂಟ್ ಶಾಕ್ ಕೂಡ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿಗೆ ಅಂತ. ಎಷ್ಟು ಚಿತ್ರಹಿಂಸೆ ಕೊಟ್ಟಿರಬಹುದು ಆ ಅಭಿಮಾನಿಗೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾವ ರೀತಿ ನರಳಿ ಸಾಯೋ ತರ ಮಾಡಿರಬಹುದು ಈ ಡಿ ಗ್ಯಾಂಗ್ನವರು ಅಂತ, ಎಂತಹ ವಿಕೃತ ಮನಸ್ಥಿತಿ ಹೊಂದಿದ್ರು ಇವರೆಲ್ಲ ಅನ್ನೋದು ಪ್ರಶ್ನೆ ಆಗ್ಬಿಟ್ಟಿದೆ. ಹಾಗಾಗಿ ದೊಡ್ಡ ಮಟ್ಟದ ಆಕ್ರೋಶ, ಮತ್ತೊಂದು ಕಡೆ ತನಿಖೆ ಚುರುಕಾಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಕೋಟೆನಾಡು ಚಿತ್ರದುರ್ಗ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಆಯಿತು, ಈಗ ಅಲ್ಲೇ ತನಿಖೆ ಚುರುಕುಗೊಂಡಿದೆ, ಸ್ಥಳ ಮಹಜರು ಕೂಡ ಆಗಿದೆ. ಇವತ್ತು ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಕೋಟೆನಾಡಲ್ಲಿ? ಖಂಡಿತ ಶ್ರುತಿ, ಏನಂದರೆ ಚಿತ್ರದುರ್ಗ ರೇಣುಕಾ ಸ್ವಾಮಿ ಏನು ಇಲ್ಲಿದ್ದ ಕಿಡ್ನಾಪ್ ಆಗ್ತಾನೆ, ಕಿಡ್ನಾಪ್ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ಚಿತ್ರದುರ್ಗದ ಹುಡುಗರು ವಹಿಸ್ತಾರೆ. ಆದರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಹೋದ ನಂತರಕ್ಕೆ ಹಿಂಸೆ ಕೊಡೋದು ಮತ್ತೊಂದು ಮಗದೊಂದು ಎಲ್ಲ ಕೂಡ ಬೆಂಗಳೂರಿನವರ ಇದಾಗಿರ್ತದೆ. ಮೊದಲಿಗೆ ಹೇಳ್ಬೇಕಾದ್ರೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಂದರೆ ಕಿಡ್ನಾಪರ್ಸ್ ಏನಿದ್ದಾರೆ, ರಘು ಮತ್ತು ರಘು ಗ್ಯಾಂಗ್, ರಘು ಜೊತೆ ಜಗ್ಗು ಮತ್ತು ಅನು, ರವಿ, ಈ 4 ಭಾಗಿಯಾಗಿರ್ತಾರೆ. ಈ 4 ಕೂಡ ಏನಂದರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗೋದ್ರಲ್ಲಿ ರೇಣುಕಾ ಸ್ವಾಮಿನ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಇಲ್ಲಿ ಅಷ್ಟೇ ಅಲ್ಲದೆ 4 ಕೂಡ ಅಂದರೆ ರಘು ಅವತ್ತೇ ಪೊಲೀಸರಿಗೆ ಶರಣರಾಗಿದ್ದರು. ಅದೇ ರೀತಿ ಇನ್ನು ಉಳಿದಂಥ ರವಿ, ಜಗ್ಗು ಮತ್ತು ಅನು ಇಲ್ಲಿ ಚಿತ್ರದುರ್ಗದ DYSP ಮುಂದೆ ಶರಣಾಗತಿಗೆ ಆಗ್ತಾರೆ. ತದನಂತರಕ್ಕೆ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದಂಥ ಇವೆಲ್ಲ ತನಿಖೆಗಳು ಸಾಕಷ್ಟು ಚುರುಕಾಗ್ತವೆ. ಅದೇ ರೀತಿ ಏನಂದರೆ ಹೇಳ್ಬೇಕಂದ್ರೆ ಇಲ್ಲಿ ಚಿತ್ರದುರ್ಗದಲ್ಲಿ ಏನು ಇವತ್ತು ಅಂದರೆ ಕಳೆದ ರಾತ್ರಿ ಅನು ಅವರ ತಂದೆ ಎಕ್ಸ್ಪರ್ಟ್ ಆಗಿದ್ರು. ತಡರಾತ್ರಿ 11:30 11:45 ಅವರ ಅಂತ್ಯಕ್ರಿಯೆಯೂ ಕೂಡ ಆಯಿತು. ಅಂತ್ಯಕ್ರಿಯೆ ಆಗುವವರೆಗೆ ಸುಮಾರು 30 ನಿಮಿಷಗಳ ಕಾಲಕ್ಕೂ ಹೆಚ್ಚು ಅನುವನ್ನು ಅವರ ತಂದೆಯ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲ್ಬಿಟ್ಟಿದ್ರು. ತದನಂತರಕ್ಕೆ ಪೊಲೀಸರ ತನಿಖೆಗೆ ಕರೆದುಕೊಂಡು ಬರ್ತಾರೆ. ತಡರಾತ್ರಿ ಏನು ಇಲ್ಲೇ ಚಿತ್ರದುರ್ಗ ನಗರದ ವಲಯದಲ್ಲಿರುವ ಕರ್ಲಟ್ಟಿ ಗ್ರಾಮಕ್ಕೆ ಪೊಲೀಸರ ತಂಡ ಹೋಗುತ್ತೆ ರಘು ಅವರ ಮನೆಗೆ ಮಾಜರ್ ಮಾಡಲು, ಮತ್ತು ಅಲ್ಲೇನಾದರೂ ಅವರು ಯಾವ ಥರ ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ತಿಳಿಯೋಕ್ಕೆ. ಆದರೆ ಮನೆಯಲ್ಲಿ ಯಾರೂ ಕೂಡ ಇಲ್ಲದೇ ಇರೋದ್ರ ಕಾರಣ ಬೀಗ ಹಾಕಿರೋದ್ರಿಂದ ವಾಪಸ್ ತೇಳ್ತಾರೆ. ತದನಂತರಕ್ಕೆ ಮಾಧ್ಯಮದವರೆಲ್ಲರೂ ಕೂಡ ಎಚ್ಚೆತ್ತಿರೋದ ಕಾರಣ ಬೆಂಗಳೂರು ಪೊಲೀಸ್ನವರು ಎಲ್ಲೋ ಒಂದು ಕಡೆಗೆ ತನಿಖೆಯನ್ನು ದಾರಿ ತಪ್ಪಿಸ್ತಿದ್ದಾರೆ ಅನಿಸ್ತದೆ. ಯಾಕಂದರೆ ರಾತ್ರಿನೇ ಸಾಕಷ್ಟು ಅಂದರೆ ಬೆಂಗಳೂರಿಂದನೇ 19 ಅಧಿಕಾರಿಗಳು ಜೊತೆಗೆ ಸೇರಿ 19 ಜನ ಜೊತೆಗೆ ಬಂದಿದ್ದಾರೆ. ಇಲ್ಲಿನ ಚಿತ್ರದುರ್ಗ ಪೊಲೀಸರ ಸಪೋರ್ಟು ಕೂಡ ತಗೊಳ್ತಾರೆ. ಆದರೆ ಇವೆಲ್ಲವೂ ಕೆಲಸಗಳನ್ನು ಮಾಡುವ ಹೊರತಾಗಿ ಇದೇ ನಾವು ನಮ್ಮ ಹಿಂದ್ಗಡೆ ನೋಡ್ತಿರೋದು ಈ ಬಿಗ್ ಬಾಸ್ ಹೋಟೆಲ್ಗೆ ಡಿ ಗ್ಯಾಂಗ್ ಬಾಸ್ ಏನು ಇದ್ದಾರೆ, ಆ ಬಿಗ್ ಬಾಸ್ ಹೋಟೆಲ್ನಲ್ಲಿ ರಾತ್ರಿ ಆಶ್ರಯ ಪಡಿತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಸಾಕಷ್ಟು ಅಂದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಚಿತ್ರದುರ್ಗದ ಪೊಲೀಸರ ಸಹಾಯ ತಗೊಂಡು ಈಗ ಸ್ಥಳ ಮಹಜರು ಅಂದರೆ ರಘು ಮನೆ ಆಗಿರ್ಬೋದು, ಅನು ಮನೆ ಆಗಿರ್ಬೋದು, ರವಿ ಮನೆ ಆಗಿರ್ಬೋದು, ಇವರೆಲ್ಲರ ಮನೆಗಳಿಗೆ ಮತ್ತೆ ಕಿಡ್ನಾಪ್ ಎಲ್ಲಿ ಆಯಿತು, ಮತ್ತು ಎಲ್ಲಿದ್ದ ಪೆಟ್ರೋಲ್ ಬಂಕಿಂದ ಎಲ್ಲಿದ್ದ ಕರ್ಕೊಂಡೋದ್ರು ಹೇಗೆಲ್ಲ, ಮತ್ತು ETS ಕಾರು ಕೂಡ ಇನ್ನೂ ಪೊಲೀಸರ ವಶ ಆಗಿಲ್ಲ. ETS ಕಾರನ್ನು ಕೂಡ ವಶಪಡಿಸ್ಕೊಳ್ಳುವ ಒಂದು ಕೆಲಸಗಳಾಗ್ತವೆ. ಅದು ಅಷ್ಟೇ ಅಲ್ಲದೆ ನಮ್ಮ ಎಡಭಾಗಕ್ಕೆ ನೋಡ್ತಿರ್ಬೋದು, ಈಗೇನಂದರೆ ರಾತ್ರಿ ಯಾರೂ ಕೂಡ ಇರ್ತಿರಲಿಲ್ಲ. ಏನು ಮಹಜರ್ ಮಾಡೋಕ್ಕೆ ತನಿಖೆ ಮಾಡಲಿಕ್ಕೆ ಸಾಕಷ್ಟು ಅನುಕೂಲಕರ ಆಗ್ತಿತ್ತು. ಆದರೆ ಬೆಳಗ್ಗೆ ಮುಂಜಾನೆ ಏನಂದರೆ ಈ ಭಾಗದಲ್ಲಿ ಚಿತ್ರದುರ್ಗದ
ಹುಡುಗರು 4 ಜನ ಆರೋಪಿಗಳು ಇದೇ ಹೋಟೆಲ್ನಲ್ಲಿ ಇದರ ಮಾಹಿತಿ ಮೇರೆಗೆ ಈಗಾಗಲೇ ಹುಡುಗರು ಅಂದರೆ ಇಲ್ಲಿನ ಯಾಕಂದರೆ ಚಿತ್ರದುರ್ಗ ಅಂದಕ್ಷಣಕ್ಕೆ ಸಾಕಷ್ಟು ಈ 4ವರಲ್ಲಿ ಆರೋಪಿಗಳಲ್ಲಿ ಸ್ನೇಹಿತರು ಇರ್ತಾರೆ, ಸಂಬಂಧಿಕರು ಇರ್ತಾರೆ, ತುಂಬ ಆತ್ಮೀಯರು ಕೂಡ ಇರ್ತಾರೆ. ಇಲ್ಲ ಕೆಲವರು ಯಾರು ಈ ರಘು ಯಾರು, ಜಗ್ಗು ಯಾರು, ಅನು ಯಾರು ಅಂತ ನೋಡೋಕೆ ಕೂಡ ಬಂದಿದ್ದಾರೆ. ಇವೆಲ್ಲ ತನಿಖೆಗಳು ಮೊದಲಿಗೆ ಏನಂದ್ರೆ ಚಿತ್ರದುರ್ಗದ ಪೊಲೀಸರ ಸಪೋರ್ಟ್ ತಗೊಂಡು ಇಲ್ಲ ರವಿ ಮನೆ ಕಡೆ ಹೋಗ್ತಾರಾ ಅಥವಾ ಕಿಡ್ನಾಪ್ ಆದ ಜಾಗಕ್ಕೆ ಹೋಗ್ತಾರಾ, ಇನ್ನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗ್ತದೆ ಶ್ರುತಿ. ಓಕೆ ವೀರೇಶ್.